ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಪುಟ್ಟಕ್ಕನ ಮನೆ ಹತ್ರ ಬಂದಿರ್ತಾರೆ. ಅಲ್ಲಿ ಸಹನಾಳ ಕಾರ್ಯಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿರ್ತಾರೆ. ಸಹನಾ ಫೋಟೋಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬ್ಯಾನರ್ನ ಮಾಡಿಸಿ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿ ಸಹನಾಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆಗ ಕಂಠಿ ಅವರು ನಾನು ಹೋಗಿ ಮುರಳಿ ಮೇಷನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಆಗ ಕಾಳಿ ಕಂಠಿ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಈ ವಿಷಯ ಮುರಳಿ ಮೇಷ್ಟ್ರಿಗೆ ಗೊತ್ತಿದೆ. ಅವರು ಬಂದಿಲ್ಲ ಅಂತ ಅಂದರೆ ನೀವಲ್ಲಿಗೆ ಹೋಗಿ ಅವರಿಗೆ ಒತ್ತಾಯ ಮಾಡೋದು ಏನು ಬೇಡ ಅಂತ ಪುಟ್ಟಕ್ಕ ಅವರು ಹೇಳ್ತಾರೆ. ಹಾಗಾದರೆ ಕಾರ್ಯನ ಮಾಡೋರು ಯಾರು ಅಂತ ಎಲ್ಲರೂ ಕೂಡ ಕೇಳ್ತಾರೆ. ಆಗ ಗೋಪಾಲ್ ಅವರು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಪುಟ್ಟಕ್ಕ ಮತ್ತು ಮಕ್ಕಳು ಎಲ್ಲರೂ ಕೂಡ ಒಪ್ಕೊಂಡ್ರೆ ನಾನೇ ಕಾರ್ಯನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಮತ್ತು ಎಲ್ಲರೂ ಕೂಡ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಸಹನಾ ಅವರು ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಅವರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅವ್ವ, ನಾನು ನಿಮ್ಮನ್ನು ಬಿಟ್ಟು ಹೋಗಿದ್ದೀನಿ ನಿಜ, ಆದರೆ ನಾನು ಇನ್ನೂ ಸತ್ತಿಲ್ಲ ಕಣವ. ಇಲ್ಲಿ ನೋಡಿದ್ರೆ ಫೋಟೋ ಹಾಕಿದ್ದಾರೆ, ನೀವು ನೋಡಿದ್ರೆ ಈ ಕಾರ್ಯನೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಳ್ತಾ ಇರ್ತಾರೆ. ಆಗ ಕಾರ್ಯನ ಶುರು ಮಾಡ್ತಾರೆ. ಆಗ ಪುಟ್ಟಕ್ಕ ಅವರು ನನ್ನ ಮಗಳು ಇಷ್ಟು ಬೇಗನೆ ನನಗೇನೆ ಆಶೀರ್ವಾದ ಮಾಡೋ ಥರ ಆಯ್ತಲ್ಲವ ಚಾಮುಂಡವ, ಯಾಕೆ ಈ ಥರ ಮಾಡಿದೆ? ನನ್ನ ಮಗಳು ಬದುಕಿದಾಳೋ ಸತ್ತಿದಾಳೋ ಅನ್ನೋ ಗೊಂದಲದಲ್ಲೇ ಒದ್ದಾಡೋ ರೀತಿ ಮಾಡಿಬಿಟ್ಟೆ. ಮಗಳೇ, ನೀನು ಇಷ್ಟು ಬೇಗನೆ ಸಂಬಂಧನ ಕಳ್ಕೊಂಡಲ್ಲವ ಚಾಮುಂಡವ, ಕೊಟ್ಟಾಗೆ ಮಾಡಿ ಯಾಕೆ ಕಿತ್ಕೊಂಡ್ಬಿಟ್ಟವ ಅಂತ ಹೇಳಿ ಪುಟ್ಟಕ್ಕ ಅವರು ಅಳ್ತಾ ಇರ್ತಾರೆ. ಆಗ ಸಹನವರು ಅವ್ವ, ನಾನಿನ್ನೂ ಬದುಕಿದ್ದೀನಿ ಕಣವ, ನೀನು ಅಳ್ಬೇಡ ಕಣವ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಎಲ್ಲರೂ ಕೂಡ ಸಹನಾ ಫೋಟೋಗೆ ಕೈ ಮುಗಿತಾ ಇರ್ತಾರೆ. ಈ ಪಿಂಡನ ತಗೊಂಡು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಸಹನಾಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಆಗ ಸಹನವರು ಮನೆಯಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆಗ ಏನಾದ್ರು ಸತ್ತಿರೋ ಸಹನಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀನು ಇನ್ನೂ 1 ವರ್ಷಕ್ಕೆ ಒಂದೇ ಸಲ ಬರೋದು, ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಕಣವ, ಸಾಧ್ಯ ಆದರೆ ಈ ಅವ್ವನ ಮುಂದೆ ಒಂದ್ಸತಿ ಬಂದು ನಿಂತ್ಕೊಳ್ಳವ ಅಂತ ಪುಟ್ಟಕ್ಕ ಅವರು ಸಹನಾನ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾರೆ. ಆಗ ಸಹನವರು ಅವ್ವ, ನಿನ್ನನ್ನು ಈ ರೀತಿ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಕಣವ, ನಿನ್ನನ್ನು ನೋಡ್ತಾ ಇದ್ರೆ ದೇಹದಲ್ಲಿರೋ ಪ್ರಾಣದಂಗೆ ಕರ್ಗೋಗ್ತೈತೆ ಕಣವ ಮನಸ್ಸು ಅಂತ ಅಂದ್ಕೊಳ್ತಾ ಆಗ ಸಹನವರು ಅವ್ವ, ನಿನ್ನನ್ನು ಈ ರೀತಿ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಕಣವ್ವ, ನಿನ್ನನ್ನು ನೋಡ್ತಾ ಇದ್ರೆ ದೇಹದಲ್ಲಿರುವ ಪ್ರಾಣದಂಗೆ ಕರ್ಗೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಕಣವ್ವ, ಆದರೆ ಏನು ಮಾಡಲಿ, ನನ್ನನ್ನು ಕ್ಷಮಿಸ್ಬಿಡವ ಅಂತ ಅಳ್ತಾ ಇರ್ತಾರೆ. ಸ್ನೇಹ ಮತ್ತು ಸುಮಾ ಇಬ್ಬರು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಸಹನವರು ಅವ್ವ, ಎತ್ತವ್ರಿಗೆ ನೋವು ಕೊಟ್ಟು ಸಂಕಟನ ಕೊಟ್ಟು ನಾನು ಯಾವ ದೊಡ್ಡ ಸಾಧನೆನೂ ಕೂಡ ಮಾಡೋದು ಬೇಕಾಗಿಲ್ಲ, ಈಗಲೇ ನಾನು ನಿನ್ನ ಕಣ್ಮುಂದೆ ಬರ್ತೀನಿ ಕಣವ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ರಾಜಿ ಕೂಡ ಬಂದಿರ್ತಾರೆ. ಪುಟ್ಟಕ್ಕ ಅವರು ಕಾರ್ಯನ ಮಾಡ್ತಾ ಇರುವ ವಿಷಯ ಗೊತ್ತಾಗಿ ಚೆನ್ನಾಗಿ ಪುಟ್ಟಕ್ಕ ಎಲ್ಲರಿಗೂ ಕೂಡ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡೇ ಬಂದಿರ್ತಾರೆ. ಆಗ ರಾಜಿ ಹೇಳ್ದೆ ಕೇಳ್ದೆ ಗಂಡನ ಬಿಟ್ಟು ತವ್ರ ಮನೆ ಸೇರ್ಕೊಂಡವಳು, ಅಷ್ಟೇ ಅಲ್ಲದೆ ತವ್ರ ಮನೇಲೂ ಇರದೆ ರಾತ್ರೋರಾತ್ರಿ ಓಡೋದವಳು ಅಂತ ಸಹನಾಗೆ ಹೇಳ್ತಾರೆ. ಎಲ್ಲರಿಗೂ ಕೂಡ ರಾಜಿ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ. ಪಕ್ಕದಲ್ಲೇ ನಿಂತಿದ್ದ ಕಾಳಿ, ಅಕ್ಕೋ ಏನು ಮಾತಾಡ್ತಿದ್ಯಾ ನೀನು ಅಂತ ಕೈ ತೋರಿಸಿ ಜೋರು ಮಾಡ್ತಾರೆ. ಆಗ ರಾಜಿ, ಯಾಕಲ ಅಷ್ಟೊಂದು ಜೋರಾಗಿ ಕೂಗ್ಕೊಳ್ತಾ ಇದೆಯಾ, ನನ್ನ ಕಿವಿ ನೆಟ್ಟಗೆ ಐತೆ, ವಸಿ ಮೆತ್ತಗೆ ಮಾತಾಡು ಅಂತ ಬೈತಾರೆ. ಆಗ ಪುಟ್ಟಕ್ಕಂಗೆ ರಾಜಿ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ. ರಾಜಿ ಮಾತಾಡ್ತಾ ಇರೋದನ್ನು ಸಹನವರು ಅಲ್ಲೇ ಮರೆಯಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ರಾಜಿ ಮನೆ ಬಿಟ್ಟು ಹೋದವಳ ಮೇಲೆ ನಿನಗೆ ಯಾಕಲ ಇಷ್ಟೊಂದು ಕಾಳಜಿ ಅಂತ ಕಾಳಿಗೆ ಕೇಳ್ತಾರೆ. ಆಗ ಪುಟ್ಟಕ್ಕವರು ಏನು ಮಾತಾಡೋಕ್ಕಾಗ್ದೇ ಅಳ್ತಾ ಇರ್ತಾರೆ. ರಾಜಿ ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ ಸಹನಾ ಅವರು ತುಂಬಾ ಬೇಜಾರು ಪಡ್ಕೊಳ್ತಾರೆ. ಆಗ ಕಾಳಿ, ಅಕ್ಕ ಇಲ್ಲಿ ಕಾರ್ಯ ನಡೀತಾ ಇದೆ, ಇಲ್ಲಿ ನೀನೇನು ಮಾತಾಡೋದು ಬೇಡ, ನಡಿ ಮನೆಗೆ ಅಂತ ಹೇಳಿದ್ರೆ ಆಗ ರಾಜಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಅಂತ ಗರ್ತಿ ಏನಲ್ಲ ಬಿಡು, ಅವಳು ರಾತ್ರಿ ಯಾವನ ಜೊತೆನೋ ಓಡೋದವಳು ಅಂತ ಹೇಳ್ತಾರೆ. ಅದನ್ನು ಕೇಳಿ ಸಹನಾ ಅವರಿಗಂತೂ ತುಂಬಾ ಬೇಜಾರಾಗುತ್ತೆ. ಆಗ ಪುಟ್ಟಕ್ಕ ಅವರು ತುಂಬಾ ಅಳ್ತಾ ಇರ್ತಾರೆ. ಆಗ ರಾಜಿ, ಅದಕ್ಕೇನೆ ಆ ದೇವರು ಮತ್ತೆ ಅವಳ ಮುಖನ ನೋಡದೆ ಇರೋ ಹಾಗೆ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಅದನ್ನು ಕೇಳಿ ಕಾಳಿಗಂತೂ ತುಂಬಾ ಕೋಪ ಬರುತ್ತೆ. ಆಗ ಕಾಳಿ, ಅಕ್ಕ ಅಂತ ಜೋರಾಗಿ ಕೂಗಿ ರಾಜಿ ಕಪಾಳಕ್ಕೆ ಹೊಡೆಯೋಕೆ ಅಂತ ಹೋಗ್ತಾರೆ. ಮನೆಯವರೆಲ್ಲರಿಗೂ ಕೂಡ ರಾಜಿನ ನೋಡಿ ತುಂಬಾ ಕೋಪ ಬರುತ್ತೆ. ಆಗ ರಾಜಿಗೆ ಕಾಳಿ ಈ ರೀತಿ ಕೈ ಎತ್ತಿದ್ದನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ. ನನ್ನಿಂದ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ, ಅವ್ವ ನನ್ನಿಂದ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾಳೆ ಅಂತ ಸಹನಾ ಅವರು ತುಂಬಾ ನೊಂದ್ಕೊಳ್ತಾ ಇರ್ತಾರೆ. ಇದಾಗಿತ್ತು ಸೋಮವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.